ಬಿಡೋದನ್ನ ನನ್ ಮುಂದೆ ಕುರ್ಕುರೆ ಎಲ್ಲ ಇಟ್ಕೊಂಡ್ ಬಂದಿರ್ತಾಳೆ ನೋಡಿ. ಈ ಮನೆ ನನ್ನ ಹೆಸರು ಬರೀತ್ಯಾ? ಹೋಗ್ತಾ ಇರ್ರಿ, ಇರೋರೆಲ್ಲ ಇರ್ರಿ ಅಷ್ಟೇ. ಒಂದಿನ ಸ್ವಲ್ಪ ಹೋಗ್ಬೇಕಷ್ಟೇ. ಇವಳೇನ್ ಮಾಡ್ತಾಳೆ? ಆಯ್ ಅಂತೆ. ನನ್ನ ತಂಗಿ ಇಸ್ ರೆಡಿ ಫಾರ್ ಮ್ಯಾರೇಜ್. ಓದ್ಕೊಂಡು ವಾಕಿಂಗ್ ಮಾಡ್ತಾಳ. ರಷ್ಯಾದಿಂದ ಕರ್ಸಿರೋದೇನು ಕೇಳಿ ನಾವು. ಸೀರಿಯಸ್ ಹೋಗಿ ತರ್ತಾರೆ ಸಂಧ್ಯಾ. ಜಾಸ್ತಿ ಆಗ್ತಾ ಇದ್ಯಾ? ನಾನು ಜುಕ್ಕಿ ನಿಂದೆ. ನೀನು 8ಗೆ ನೀನು ಹೋಗ್ಬೇಕು ಮತ್ತೆ ಸ್ಕೂಲಿಗೆ. ಬೀಳು ನನ್ನ ಕಾಲಿಗೆ ನಿನ್ಗೆ. So guys, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಅಂಡ್ ನಾನ್ ವಾಕಿಂಗ್ ಮಾಡೋದು 7 o'clock. ಅವ್ಳು ಕಾಲೇಜ್ ಇರೋದು 8:30ಗೆ. ಮನೇಲಿ ಗಾಡಿ ಇರ್ಲಿಲ್ಲ ಅನ್ಬಿಟ್ಟು ನಾನು ವಾಕಿಂಗ್ ಟೈಮ್ ಕರ್ಕೊಂಡ್ ಬಂದಿದ್ದೀನಿ. ಪಾರ್ಕ್ ಅಲ್ಲಿ ಅವ್ಳು ಬ್ಯಾಗ್ ಎತ್ಕೊಂಡು ನಾನು ಹೋಗ್ತಾ ಇದೀನಿ. ಅವ್ಳು ನೋಡಿ ಓದ್ಕೊಂಡು ವಾಕಿಂಗ್ ಮಾಡ್ತಾವಳ. ಟಾಪರ್ ಪವಿ ನಮ್ದಕ್ಕೆ ಟಾಪರ್ ಪವಿ. ಯಾಕೆಲೆ ಓದಕ್ಕೆ ಬಿಡ್ತಾರೆ. ಯಾರಾದ್ರೂ ಈ ಪಾರ್ಟ್ ಡೆಡಿಕೇಶನ್ ಕೊಟ್ಟಿದ್ರ? ಪ್ರಾಕ್ಟೀಸ್ ನೋಡಿ ಹೆಂಗ್ ಕುತ್ಕೊಂಡು ಓದ್ಕೊಂತವಳೆ. ವಿಧಿ ಇಲ್ದಿರ ಬಂದಿದ್ದೀನಿ ಅಷ್ಟೇ. ಈಶಾ ಸಾಂಗ್ ಇದೆಯಲ್ಲ ಅದ್ ಹಾಕ್ತೀನಿ. ಬಿಡೋದನ್ನ ನನಗಿದ್ರು ಒಂಥರ ಸಂತೋಷ. ಓದ್ಕೊಳ್ಳೆ ನೀನ್ ಹೋಗಿ ವಾಕಿಂಗ್ ಏನಕ್ಕೆ ಡಿಸ್ಟರ್ಬ್ ಮಾಡಿದ್ಯಾ? ನೋಡಿ ನನ್ ಮುಂದೆ ಗೈಸ್, ನಾನು ಸತತವಾದ ವಾಕಿಂಗ್ ನಂತರ ಇವಾಗ ಟ್ಯಾಕ್ಸ್ ಹಾಕ್ಬೇಕು ಬಂದಿದ್ದೀನಿ. ಟ್ಯಾಕ್ಸ್ ಇಲ್ಲಿ ನೋಡ್ರಿ, ನಮ್ಮ ಅಮ್ಮ ಕೂತೈತೆ ಬೈತೈತೆ. ಅವಳಿಂದ ಬಂದು ತಲೆ ತಿನ್ನಕ್ ಬಂದಿದ್ಯಾ ಅಂತಾರೆ. ಮಗುನ್ ನೋಡಿದ್ರೆ ಅಮ್ಮಂಗ್ ಖುಷಿ ಆಗ್ಬೇಕು, ನಮ್ಮಮ್ಮಂಗ್ ಹಂಗಲ್ಲ. ಇರಿಟೇಷನ್ ಅಮ್ಮ ಖುಷಿ ಪಡುತ್ತಾ ಇರಿಟೇಟ್ ಮಾಡ್ಕೊಳ್ಳುತ್ತಾ? ಮನೆಯಲ್ಲಿ ಅಂತ ಹೇಳುತ್ತೆ. ನೋಡಿ ಗೈಸ್, ಹಿಂಗೆ ಬೈಯೋದ್ ನಮ್ಮಮ್ಮ. ನಾನು ನಮ್ಮ ಅಣ್ಣ ಇವಾಗ ಫ್ರೂಟ್ ಶಾಪಿಂಗ್ ಹೋಗ್ತಾ ಇದೀವಿ. ಎಲ್ಲಾನು ನಮ್ಮ ಅಣ್ಣನೇ ಇಸ್ಕೊಡೋದು. ಅಣ್ಣ ನಮ್ಮ ಅಣ್ಣ ಕಾಸು ಕೊಡುತ್ತಂತೆ. ಅದಕ್ಕೆ ಗೈಸ್ ಮಸ್ಕ ಮಾಡ್ಬೇಕಲ್ಲ ಜೀವನದಲ್ಲಿ. 1000 ರೂಪಾಯಿ ಡಮಾರ್, ಇದೆರಡು ಫ್ರೀ. ನೋಡಿ ಒಂದ್ಸರಿ ಬಂದ್ರೆ ನಾನು ಈ ಪಾರ್ಟಿ ತಗೊಂಡ್ ಹೋಗೋದು ಮನೆಗೆ. ನಾನು ಒಬ್ಳೆ ಏನ್ ತಿನ್ನಲ್ಲ, ಮನೆಯವ್ರು ಎಲ್ರು ತಿಂತಾರೆ. ನಾನು ಒಬ್ಳೆ ತಿಂತೀನಿ ಅನ್ಕೊಂಡ್ಬೇಡ್ರಿ ನೀವು. ಸರಿ ಬಿಡಮ್ಮ. ನಮ್ ಕೂಲಿ ಕೆಲ್ಸ ದೊಡ್ಡ ಕೂಲಿ ಮಾಡ್ತಾವಳೆ. ರಷ್ಯಾದಿಂದ ಕರ್ಸಿದೀವಿ ನೋಡಿ. ನೀವೇನ್ ಬಿಡ್ರಿ ಸೌಕರ್ ಮಂದಿ. ಕುಕ್ಕರ್, ಕ್ಲೀನರ್, ವೈಪರ್. ಏನ್ ಬೊಗಳ್ತಾ ಇದೆಯಲ್ಲ? ನೀನೇ ಚಟ್ನಿ ಮಾಡಿದ್ದೀನವ? ಅಜ್ಜಿ ಮಾಡಿದ್ದ. ದೋಸೆ ಒಂದು ಕೊಡ್ತಿದ್ಯಾ? ಇಸ್ ಪರವಾಗಿಲ್ಲ ಗೈಸ್. ರಷ್ಯಾಗ ಹೋಗಿ ನನ್ ತಂಗಿ ಒಂಚೂರಾದ್ರೂ ಅಡ್ಗೆ ಮಾಡ್ತಾಳೆ. ಐ ಆಮ್ ವೆರಿ ಪ್ರೌಡ್ ಆಫ್. ದೋಸೆ ಹಾಕಕ್ಕೂ ಬರ್ತಿರ್ಲಿಲ್ಲ, ಇವಾಗ ರೌಂಡ್ ದೋಸೆ ಹಾಕ್ತಾಳೆ. ನನ್ ತಂಗಿ ಇಸ್ ರೆಡಿ ಫಾರ್ ಮ್ಯಾರೇಜ್. ಯುವರ್ ಮ್ಯಾರೇಜ್. ಫ್ರೂಟ್ಸ್ ಮಾತಿಲ್ಲ ಕತೆ ಇಲ್ಲ. ಇಕ್ಕಿ ಬಿಸಾಕೊಡು ಎಲ್ಲ. ನೀನ್ ತಿನ್ ಚೆನ್ನಾಗಿರ್ಲಿ ಅಂತ ಸುಮ್ಮನೆ ಬೆಳೆಸ್ಕೊಬೇಡ. ಎಲ್ಲ ಹಂಗೆ ಮಾಡೋದು. ತರ್ತಾರೆ ಸುಮ್ಮನೆ ತಿನ್ನಲ್ಲ ಮಾಡಲ್ಲ, ಬಿಸಾಕೋದೆಲ್ಲ. ನೋಡಿ ಇಷ್ಟು ತಂದಿದೀನಿ. ಇಷ್ಟು ಫುಲ್ ಫ್ರೂಟ್ಸ್. ಇನ್ನೊಂದ್ ವಾರ ನಾನ್ ಮಾರ್ಕೆಟ್ ಕಡೆ ತಲೆ ಹಾಕ್ಬಾರ್ದು, ಅಷ್ಟು ಫ್ರೂಟ್ಸ್ ತಂದ್ಬಿಟ್ಟಿದೀನಿ. ಮೆಟ್ಟು ಕೊಡು. ಅಮ್ಮ ಕಿರ್ಚ್ಬೇಕು, ಹಂಗ್ ಕೊಡು. ಕಿರ್ಚಿ ಓಡ್ಸಿ ಅಂತ ಬರಿ ಒಳ್ಳು ಆಕ್ಟಿಂಗ್ ಮಾಡಿಲಿ. 10 ರೂಪಾಯಿ ಆಕ್ಟಿಂಗ್ ಮಾಡಿ 100 ರೂಪಾಯಿ ಆಕ್ಟಿಂಗ್ ಏನೋ ಮಾಡ್ಬೇಡ. ಎಂಡು ಮಾಡ್ತಾಳೆ. ಹೊಡಿ ಜಾಡ್ಸೋದಿ. ಕಲಿ ಬುದ್ಧಿ ನಾನೇ ಮಾಡಿದ್ದೆ. ಏನೀಗ ಹೊಡಿಬೇಡ ಹೊಡಿತವ್ ನೋಡಿ ತಿನ್ನಕ್ ಬಿಡ್ತಾ ಇಲ್ಲ. ಅಯ್ಯೋ ಎಷ್ಟು ಬರ್ತಾಳೆ. ಹಾಕು ರೆಡಿ ಹಾಕವಳ ಜಿನ್ನ ಬಡಿ ಹಾಕು. ಜಾಸ್ತಿ ಆಗ್ತಾವಳೆ. ಏನೀಗ ಏನ್ ಕಪ್ಪ ಮಾಡ್ಕೊಂಡ್ಬಿಟ್ರೆ ಕಟ್ ಮಾಡ್ಬಿಡ್ತೀನ. ನಿಮ್ಮಿಂದ ಆಗಿದ್ದು ನಾನು ಬಾಯಿ ಮುಚ್ಕೊಂಡಿದ್ದೆ.
ವರ್ಷಿಗಂದ್ರೆ ಹೊಡಿದ ಬೇಡ ಅಂತ ಹೊಡಿತಾರೆ, ನನಗಂದ್ರೆ ದನ ಹೊಡ್ದಂಗ್ ಹೊಡಿತಾರೆ. ನಾಟ್ ಗುಡ್ ಫಾರ್ ಈಟಿಂಗ್. ಆ ಪಪ್ಪಾಯ ಬೆಳೆ ಗೊತ್ತಿದ್ರೆ ಹಿಂಗ್ ಮಾಡ್ತಿರ್ಲಿಲ್ಲ. ತಂದಿದ್ಯಾರು ಕಟ್ ಮಾಡ್ಕೊಂಡು ತಿನ್ಬೇಕಾದವ್ರು ಯಾರು? ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನೀನು ಡಾಕ್ಟರ್ ಓದಿಸ್ತಿರೋದು, ಲಾ ಮಾಡ್ತಿಲ್ಲ. ಪಾಯಿಂಟ್ ಮೇಲೆ ಪಾಯಿಂಟ್ ಹೊಡಿಯಕ್ ನಿನ್ನ. ಒಂದ್ ಕೇಸ್ ಬಂದೈತೆ. ಏನಂದ್ರೆ ಗಂಡ ಹೆಂಡತಿ ಮತ್ತೆ ಒಂದ್ ಮಗಳು. ಗಂಡ ಕೋರ್ಟ್ ಅಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿರ್ತಾನೆ, ಅವನು ತೀರ್ಕೊಂಡ್ಬಿಡ್ತಾನೆ. ಇವಾಗ ಅದು ಗೌರ್ಮೆಂಟ್ ಜಾಬ್. ಮಗಳೇನ್ ಅನ್ಕೊಂಡಿರ್ತಾಳೆ, ಆ ಗೌರ್ಮೆಂಟ್ ಜಾಬ್ ನನ್ಗೆ ಬರುತ್ತೆ ಅನ್ಕೊಂಡಿರ್ತಾಳೆ. ಆದ್ರೆ ಅನ್ಫಾರ್ಚುನೇಟ್ಲಿ ಅದು ಅವ್ರ ಅಮ್ಮಂಗ್ ಹೋಗ್ಬಿಡುತ್ತೆ. ಇವಾಗ ಮ್ಯಾಟ್ರ್ ಏನಾಗುತ್ತೆ ಅಂದ್ರೆ, ಆ ಮಗಳು ಅವ್ರ ಅಮ್ಮನ ಸುಪಾರಿ ಕೊಟ್ಬಿಟ್ಟು ಅವ್ರ ಅಮ್ಮನ ಕಾರಿಂದ ಆಕ್ಸಿಡೆಂಟ್ ಮಾಡಿಸ್ಬಿಡ್ತಾಳೆ. ಹಿಂಗೆಲ್ಲ ಮಾಡೋದಕ್ಕೆ ಇನ್ನೇನ್ ಮಕ್ಳು ಇರ್ಬೇಕತ್ತ ಮಾಡಕ್ ಕೆಲ್ಸ. ಯಾವ ಮಕ್ಳು ಬೇಡ, ಯಾವನು ಬೇಡ, ಸುಮ್ನೆ ಏನಕ್ಕೋಸ್ಕರ ಗೊತ್ತಾ? ಆ ಗೌರ್ಮೆಂಟ್ ಜಾಬ್ ನನಗ್ ಸಿಗುತ್ತೆ ಅಂತ, ಮತ್ತೆ ಆಸ್ತಿ ಎಲ್ಲ ಅವಳ ಹೆಸ್ರಿಗೆ ಹೋಗುತ್ತೆ ಅಂತ. ಆಸ್ತಿ ಎಲ್ಲ ಅವಳಿಗೆ ತಾನೇ ಹೋಗುತ್ತೆ, ಇನ್ಯಾರು ಹೋಗ್ಬಿಡ್ತದೆ. ಅವಾಗ್ಲೇ ಬೇಕಿತ್ತೇನೋ, ಅವ್ರ ಅಮ್ಮಂಗ್ ಗೊತ್ತಾಗಲ್ವಾ ಅಷ್ಟುನು, ಕೊಡ್ಬೇಕಿತ್ತು ತಾನೆ. ಯಾವಳಿಗೂ ಬರೆಯಲ್ಲ, ಮುಚ್ಕೊಂಡು ಹೋಗ್ರಲ್ಲ. ಪವಿ ನಿನ್ ಕೈಲಿ ಕೆಲಸ ಮಾಡಿಸ್ಕೊಳ್ಳೋದಕ್ ಮಾತ್ರ ಮನೆ ನಿಂದು ಅಂತಾರ ಅಷ್ಟೇ. ಇಲ್ಲ, ಕೆಲಸ ಮಾಡಿಸ್ಕೊಂಡಾದ್ಮೇಲೆ ಈ ಮನೆ ಓನರ್ ಅಂತಾರ ನಿನ್ನ ಅಷ್ಟೇ. ಇನ್ನ ಅಂತಲ್ಲ, ಅವಳು ನಮ್ಮನ್ನ ನೋಡ್ಕೊಂಡು ಮನೆ ಅವಳು ಕ್ಲೀನಾಗಿ ಮಾಡ್ಕೊಂಡ್ಲ ಅಂದ್ರೆ ಅವಳಿಗೇನೆ ನಿಮ್ಮಿಬ್ರಿಗೂ ನಮ್ಮನೆ. ಗೈಸ್ ನ್ಯಾಯ ಕೊಡ್ಸಿ ಗೈಸ್. ಏನ್ ನ್ಯಾಯ ಕೊಡ್ಸೋದ್ರಲ್ಲಿ ಮಾ ನಿಂಗ್ ಒಂದು ಮಗಳಲ್ಲಮ್ಮ, ಮೂವರು ಮೂವಾರಾದ್ರೆ ಸರ್ಕಟ್ ಬಿಡ್ತೀರಾ? ಹುಷಾರು, ಎಚ್ಚರ್ಕೋ. ಇವತ್ ನಮ್ಗಾಗಿದ್ದು ನಾಳೆ ನಿಮ್ಗಾಗ್ತದೆ. ಮಾಡಿದ ಪಾಪವನ್ನು ತಪ್ಪಿಸಿಕೊಳ್ಳಲಾಗದೆ ಅನುಭವಿಸಲೇಬೇಕಾದ ಸಿದ್ಧಾಂತಕ್ಕೆ ಕರ್ಮ ಅಂತ ಮಾಡ್ಕೊಳ್ಳಲ್ಲ ಅಂತಂದ್ರೆ ಅದ್ ಹೆಂಗೆ ಹೇಳ್ತಾರಲ್ಲ, ಅದು ಭಗವಂತ ಇಲ್ವಾ ಆಮೇಲೆ? ಕಾಣದ ದೇವನು ಕಾಯಲು ಮರೆಯನು. ಒಳಗಡೆ ಪುಕ್ಕ ಪುಕ್ಕ ಅಂತ ತೋರಿಸ್ಕೊಂತ ಕಡಗಡ ನಡುಕ್ತಾರೆ, ಮುಚ್ಕೊಂಡು ಹೋಗ್ರಲ್ಲೇ. ನಿಮ್ಮಂತವ್ರು ಎಷ್ಟು ಜನ ನೋಡಿಲ್ಲ ನಾನು. ನಾವ್ ಮಾಡ್ತೀವಿ ಅಂತ ನಿಮ್ಗೆ ಅನ್ಸುತ್ತೆ. ನಿಮ್ಗೆ ಯೋಗ್ತಾಗ ಅದ್ ಹೆಂಗೆ ಹೇಳ್ತಾರೆ, ಮಾಡ್ತೀವಿ ಅಂತ ಬೊಗಳ್ತಾ ಇದ್ದೀರಲ್ಲ ಕುತ್ಕೊಂಡು ಇಬ್ರು. ನಾವ್ ಬಾಯ್ ಬಿಟ್ಟು ಹೇಳಿದ್ರ ಮಾಡ್ತೀವಿ ಅಂತ. ಅಮ್ಮ ಹಿಂಗಿದೆ ಜಗತ್ತಲ್ಲಿ ಹಿಂಗ್ ನಡೀತಿದೆ ಅಂತ ನಿಂಗೆ ಜ್ಞಾನ ಕೊಡ್ತಾ ಇರೋದು. ಎಲ್ಲ ನಡೀತದೆ. ಅದ್ ಹೆಂಗೆ ಹೇಳ್ತಾರಲ್ಲ, ಆಸ್ತಿಗೋಸ್ಕರ ಅಪ್ಪ ಅಮ್ಮನ ಸಾಯಿಸಿದ್ರೆ ಅದ್ ಹೆಂಗೆ ಹೇಳ್ತಾರಲ್ಲ, ಅವನ ಯಾವನ್ನ ನಂಬ್ಕೊಂಡು ಇವಳು ಹೋಗವಳ, ಇವನು ಆಸ್ತಿ ಎಲ್ಲ ಇವಳ ಹೆಸರು ಬಂದಾದ್ಮೇಲೆ ಅವ್ನು ಇವಳು ಸಾಯಿಸ್ಬಿಟ್ಟು ಹೋದ್ರೆ ನೆಕ್ಕೊಂಡು ಹೋಗ್ತಾಳ ಅವಳ ಆಮೇಲೆ. ಪಾಯಿಂಟ್ ಆಯ್ತು ಕುಯ್ಯಲ್ಲ. ಆದ್ರೂ ತಾಯಿದಿರ್ಗೂ ಸುರಕ್ಷಿತ ಇಲ್ಲ. ಇದಿರೋದ್ ಹೆಂಗೆ ಹೇಳ್ತಾರಲ್ಲ, ಇನ್ನೇನ್ ಹೊತ್ತು ಸಾಕ್ಬೇಕು ಮಾಡಿ. ನಾವ್ ಅಮ್ಮನ ಡೈಲಾಗ್ ಅದೇ ಅನ್ಕೊಂಡಿದ್ದೆ, ಯಾಕೆ ಇನ್ನು ಎತ್ತು ಹೊತ್ತು ಸಾಕಿ ಸಲುವಿ ಬಂದಿಲ್ಲ ಈ ಡೈಲಾಗ್ ಅಂತ. ಸಾಯಿಸ್ಬಿಡ್ಬೇಕಂತ ಆಗ್ಲ ಫಸ್ಟ್ ಆದ್ರೆ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಅಲ್ಲ ಮಾಡ್ಕೊಂಬಾರ್ದು. ಯಾವೊಂದು ಬೇಡ, ಯಾವ ಗಂಡು ಬೇಡ, ಯಾವ ಹೆಣ್ಣು ಬೇಡ, ಇರೋರ್ಗೆ ತಿಂದ್ಬಿಟ್ಟು ಒಂದಿನ ಸಲ ಕೊಡ್ಬೇಕಷ್ಟೇ. 3 ಜನ ಮಾಡ್ಕೊಂಡು ನನಗ್ ಮದ್ವೆ ವಯಸ್ಸಿಗೆ ಬಂದಾಗ ನಿನ್ಗೆ ಈ ರಿಯಲೈಸೇಷನ್ ಮಮ್ಮಿ ಸಾರಿ ಟೈಮ್ ಅಲ್ಲ, ನಾವ್ ಅವಾಗೆಲ್ಲ ಹಿಂಗೆ ಅಂತ ಗೊತ್ತಾಗಿದ್ರೆ ಅದ್ ಹೆಂಗೆ ಹೇಳ್ತಾರಲ್ಲ, ನಿಮ್ಮನ್ನ ಈ ಪ್ರಪಂಚಕ್ಕೆ ನೋಡೆ ನಮ್ಮ ಅಮ್ಮಂಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ. ಅಮ್ಮನು ಒಂದ್ಸರಿ ಹೋಗಿ ಹೆಣ್ಮಕ್ಳೇ ಕುತ್ಕೊಂಡು ಈ ಸ್ಟೋರಿ ಹೇಳ್ಬಿಟ್ಟು ಏನ್ ರಿಯಾಕ್ಷನ್ ಅಂತ ನೋಡಿ ಆಯ್ತಾ. ಆದ್ರೆ ನೀವ್ ಯಾರು ಹಿಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಅವ್ರ ಜನ್ಮ ಕೊಟ್ಟಿದ್ದಕ್ಕೆ ನಾವು ಈ ಭೂಮಿ ಮೇಲೆ ಬಂದಿದೀವಿ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಮಾಡಲ್ಲ, ಬಟ್ ಜಗತ್ ಹಿಂಗ ಹೋಗಿದ್ಯಲ್ಲ ಅಂತ ನನಗೆ ಬೇಜಾರಾಗ್ತಿದೆ. ಹುಟ್ಟಿದ್ರೆ ನಮ್ಮಂತ ಮಕ್ಳು ಹುಟ್ಟಬೇಕು. ಜಗತ್ತಲ್ಲಿ ಇಂತಿಂತ ಹೆಣ್ಮಕ್ಳು ಹುಡ್ತವ್ರೆ, ಗಂಡ್ ಮಕ್ಳು ಹುಡ್ತವ್ರೆ. ಗಂಡ್ಮಕ್ಳು ಸಾಯಿಸ್ತಾ ಇದ್ದಂತ, ಇವಾಗ ಹೆಣ್ಮಕ್ಳು ರೋಗ ಅಂಟ್ಕೊಂಡ್ಬಿಟ್ಟದೆ. ಹೆಣ್ಮಕ್ಳು ಸಾಯಿಸ್ರು ಶುರುವಾಗ್ಬಿಟ್ಟವ್ರೆ. ಕುತ್ಕೊಳ್ಳಿ, ಅವಳ ಯಾವ ಸೀಗಳಿಗೆಲ್ಲೂ ಇರೋರ್ನೆಲ್ಲ ಅಪ್ಪ ಅಮ್ಮನ ತಂಗಿನೆಲ್ಲ ಸಾಯಿಸ್ಬಿಟ್ಟು ಹೋಗಿದ್ಲಲ್ಲ. ಹಂಗೆ ಎಲ್ಲಿ ಏನಾಯ್ತಮ್ಮ? ನೀನ್ ನಿಜವಾದ ಕತೆನಾ ಈಗ? ನನ್ನನೇ ಏನಾಯ್ತು ಸೀಗಲ್ಲಿ? ಅದೇ ಅದೇನ್ ಲವರ್ಸ್ ಲವ್ ಮಾಡಿ ಬೇಡ ಅಂತ ಹೇಳಿದಕ್ಕೆ ಹಿಂಗಿನ ಅಪ್ಪ ಅಮ್ಮನ ಎಲ್ಲಾನು ಸಾಯಿಸ್ಬಿಟ್ಟು. ಉಷಿತಾ ಅಷ್ಟ ನಾನು ಲವ್ ಮ್ಯಾರೇಜ್ ಆಗ್ತೀನಿ. ನೀನ್ ಒಪ್ಕೋಬೇಕು ಗ್ರೀನ್ ಸಿಗ್ನಲ್ ಬಂತು ಅಷ್ಟೇ. ಪಂಡಗ ಚೇಸ್ಕೋತೀವಿ. ಹೋಗೋರೆಲ್ಲ ಹೋಗ್ತಾ ಇರ್ರಿ, ಇರೋರೆಲ್ಲ ಇರ್ರಿ ಅಷ್ಟೇ. ಹೋಗೋರ್ಗೆ ನೋ ಅಬ್ಜೆಕ್ಷನ್. ಹೋಗೋರೆಲ್ಲ ಹೋಗ್ತಾ ಇರ್ಬೋದು. ನಮ್ಮಮ್ಮ ಎಂತ ಏನದು
ಮೆಚೂರಿಟಿ ಬಂದ್ಬಿಟ್ಟೈತಲ್ಲ ಹೆಂಗ್ ಹೇಳ್ತಾರಲ್ಲ ಏನ್ ಮಾಡಕ್ಕಾಗ್ತೈತೆ ಅವ್ರವ್ರ ಹಣೆ ಬರ ಅವ್ರ ಅನ್ನ ಋಣ ಎಲ್ಲೆಲ್ಲಿ ಇರ್ತದೋ ಅಲ್ಲಲ್ಲಿ ನಾಯಿ ಹೇಳ್ದಂಗೆ ಅಲ್ಕೊಂಡು ಹೋಗ್ತಾ ಇರ್ತಾರೆ. ಹೋಗೋನ್ನ ಇಟ್ಕೊಂಡು ಕೂತ್ಕೊಳಕ್ಕಾಗಲ್ಲ, ಹೋಗು ಅಂತ ಊದಾಡ್ತಾರೆ. ಅಮ್ಮ ಬಿಡಮ್ಮ ತಾಯಿ, ನಾನೇನು ಹೋಗಲ್ಲ. ಯಾಕೆ ಹಿಂಗ್ ಅಯ್ಯೋ ಅನ್ಸ್ತೀಯ? ಏನ್ ಜಾಸ್ತಿ ಆಯ್ತಮ್ಮ ನಿಂಗೆ? ಚಿತ್ರ ಜಾಸ್ತಿ ಆಗ್ಬಿಟ್ಟೈತೆ. ಈ ಒಂದ್ ನಿಮಿಷ ಮಮ್ಮಿ ನೋಡು, ಇಂಥ ಕಾಲದಲ್ಲಿ ನಮ್ಮಂತ ಮಕ್ಳು ಹುಟ್ಟಿರೋದಕ್ಕೆ ಮಕ್ಳು ಹುಟ್ಟಿರೋದಕ್ಕೆ ನೀನು ಎಷ್ಟು ಭಾಗ್ಯವಂತೆ. ಖುಷಿ ಪಡು. ಕೆಲಸ ಮಾಡಿಲ್ಲ, ಪಾತ್ರೆ ತೊಳ್ದಿಲ್ಲ, ನೆಲ ತಿಕ್ಕಿಲ್ಲ, ಮುಸುರೆ ತುಕ್ಕಿಲ್ಲ ಅಂತ ಬೈಬೇಡ ಆಯ್ತಾ? ಇನ್ನ ಮುಂದೆ ಐತಿನ್ನ ಚರಬಿ ಬಾಕಿ ಹೇ. ನಾವ್ ಹೇಳೋದು ಇವಾಗ ಸೆಂಟ್ರಲ್ ಇದ್ದೀರಿ. ಇನ್ನ 50 ಭಾಗ ಐತೆ. ಎಲ್ಲ ಮದ್ವೆ ಆದ್ಮೇಲೆ ಪವಿ ಹೇಳ್ದೆ ನೀ ಹೇಳ್ಬೇಕು. ಪವಿ ಗಂಡ ಏನ್ ಹೇಳ್ತಾರ ಅದೇ ಕೇಳ್ಬೇಕು. ಅವಳ ಅಡ್ಗೆ ಅಲ್ಲ ನಾನೇನ ಅವಳ ಮಾತ್ ಕೇಳಿ, ನನ್ ಬರೋ ಗಂಡ ನನ್ ಮಾತ್ ಕೇಳ್ತಾನಂತೆ. ಇವಳು ಮಾತಾರೇನ ಕೇಳಿ? ಇವಳು ಬರೋ ಗಂಡನೇ ಇವಳು ಮಾತು ಕೇಳ್ಬಿಡ್ತಾರೆ. ಹಾ ಆಯ್ತು ನೋಡೋಣ ಮುಂದಗಡೆ ಪಿಕ್ಚರ್ ಯಾರ್ಯಾರ್ದು ಹೆಂಗ್ ಐತೆ ಅಂತ. ನಾನಂತೂ ಹೇಳ್ತಾ ಇದೀನಿ. ಆಯ್ತು, ನೀನ್ ಹೇಳ್ತಾನೇ ಇದ್ಯಾ. ಹೇಳ್ತಾವಳೆ ಆ ಜುಟ್ಟು ಯಾವಾಗ ಕಟ್ಕೊಂಡು ಹೋಯ್ತು. ಜಗತ್ತಲ್ಲಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಕಾಂಡ್ ನಡೀತೈತೆ, ಆದ್ರೆ ನಮ್ಮನೇಲಿ ನಾನ್ ಪಾತ್ರೆ ತಿಕ್ಕಿಲ್ಲ, ಮುಸ್ರೆ ತಿಕ್ಕಿಲ್ಲ, ಕೂದಲು ಗಂಟಾಕಿಲ್ಲ, ಸ್ನಾನ ಮಾಡಿಲ್ಲ ಅನ್ನೋದಕ್ಕೆಲ್ಲ ನಾನ್ ಮಾಡಿಲ್ಲ. ಮೇನ್ ನಿನ್ ರೂಮೇ ನೀನ್ ಕ್ಲೀನ್ ಆಗಿ ಇಟ್ಕೊಳ್ಳೋಣ. ಗ್ರೀನ್ ಟಚ್ ಯಾವಾಗ ವೆರೈಟಿ ಅನ್ಕೊಂಡು ಆ ವೆರೈಟಿ ಮಾಡ್ಕೊಂಡ್ ಕುತ್ಕೊಂತಾಳೆ. ವೆರೈಟಿ ಅಲ್ಲ ಅದು, ವೆರೈಟಿ ವೆರೈಟಿ. ರಷ್ಯಾದಲ್ಲಿ ಇವೇನು ಸಿಗಲ್ಲ. ಇವಾಗ ಎಷ್ಟು ನುಂಗ್ತೀವೋ ನುಂಗ್ಬಿಟ್ಟು ತೇಗ್ಬಿಟ್ಟು ಹೋಗ್ಬಿಡತ್ತ. ನಿಮ್ಗೆ ಯಾಕೆ ಬೇಕದು? ಗೊತ್ತಾ, ಸುಮ್ನೆ ಇವ್ರಿಬ್ರದ್ದು ಅಂತ ಒಂದು ಪೇಜ್ ಚಾನೆಲ್ ಐತೆ. ಆಕ್ಚುಲಿ ಅಲ್ಲಿ ಮೇನೆ ನಾನು ಇದ್ರಲ್ಲಿ ನೀನು ತೋರ್ಸೇ ಇಲ್ಲ. ನಾನೇ ತಂಗಿರ್ಗೆ ಒಂದು ಸರ್ಪ್ರೈಸ್ ಕೊಡಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ. ಹೇಳ್ಬೋದು ತಾನೇ ನೀನು? ಏನಂತ? ಏನೋ ಹೌದು ಪವಿ, ನೀನೇ ಕ್ಯೂಟ್, ನೀನು ಅದು ಏನಾದ್ರು ಒಂದು ಹೇಳ್ಬೋದು. ಇದು ಸ್ವಲ್ಪ ಗಾಡಿಗೆ ತಂದಿಲ್ಲ, ಹೋಗಿ ತಗೊಂಬ. ಆಡ್ರಿ ಬೇಗ. ಮಿಸ್ ಮನೇಲಿ ತಂಗಿರಿದ್ರೆ ಇಷ್ಟು ಚಂದ. ಅಂಡ್ ಗೈಸ್, ನಿಮ್ಮಿಬ್ರಿಗೂ ಒಂದ್ ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ, ನೆನ್ಪಿದ್ಯಾ? ಅದಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಕಾಣಿಸ್ತೀಯ ಸ್ವಲ್ಪ ಪವಿ? ಈ ಪಾರ್ಟಿ ಇಗ್ನೋರೆನ್ಸ್ ಮಾಡ್ತಾವಲ್ಲಿ. ಪವಿ ಕಾಲು ಓದ್ಬಿಡು, ಪವಿ ಪ್ಲೀಸ್ ಓದ್ಬಿಡು, ಪವಿ ಓದ್ಬಿಡು. ಇಷ್ಟ ಗೈಸ್, ಜಗಳ ಕ್ರಿಯೇಟ್ ಮಾಡ್ಬಿಡೋದು, ನೋಡ್ಕೊಂಡು ಕುತ್ಕೊಳ್ಳೋದು. ಹೆಂಗಿದೆ ಇದು? ಇವಾಗ ಒಂದು ಪಾಪ್ಕಾರ್ನ್ ಕೊಟ್ರೆ ಇನ್ನೂ ಸಖತ್ತಾಗಿರುತ್ತೆ. ಅವ್ರಿಬ್ರು ಗಂಟೆ ನಮ್ಗೆ ಹಾಳು ಮಾಡೋದು ಎಷ್ಟು ಈಸಿ ಗೊತ್ತಾ? ನಿನಗೆ ಹಾಕೋದು, ನಿನ್ನ ಐಫೋನ್ ಅದು ಪರವಾಗಿಲ್ಲ. ನಿಜ ಒಂದ್ ತೊಟ್ಲಿ ಹಾಕ್ರು ನಾನು ಬರಲ್ಲ, ಸೀರಿಯಸ್ ಹೇಳ್ತಿದ್ದೀನಿ. ಪ್ರಾಮಿಸ್. ಏನಾಗುತ್ತೆ? ಎದುರ್ಸಿ ಹಾಕ್ಬೇಡ. ಆಗಲ್ಲ, ಎದುರಿಸಿದ್ರೆ ನಾನು ಹಾಕ್ಲೇ ಬಿಡ್ತೀನಿ. ನಾನು ಬಾರೆ ಸರ್ಪ್ರೈಸ್ ಚಂದದ ಕರಿಯ ತಾರೆ ಎಲ್ಲ ಸೂಟ್ ಆಗಲ್ಲ ಅಂತ ಹೇಳಿ ಬೇಗ ಬರ್ತಾ ಇಲ್ಲ. ಕರೆಕ್ಟ್ ಪವಿ, ನೀನ್ ಕರೆಕ್ಟ್ ಯಾವತ್ತಿದ್ರು. ಹೋಗ್ ತಗೊಂಬಾರೆ. ನೀನ್ ರಷ್ಯಾದಿಂದ ಕರ್ಸಿರೋದೇನು ಕೇಳಿ ನಾವು. ರಷ್ಯಾದಿಂದ ಏನಕ್ಕೆ ಕರ್ಸಿರೋದು ನೀನ? ಮೈ ನ್ಯೂ ಸ್ಲಿಪ್ಪರ್. ವೆಸ್ಟ್ ಸೈಡ್ ಅಲ್ಲಿ 2000 ರೂಪೀಸ್ ಕೊಟ್ಟು ಈ ಸ್ಲಿಪ್ಪರ್ ನ ತಗೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ತಗೊಂಡಿರೋದು, ಅದಕ್ಕೆ ಒಂಚೂರು ಫ್ಲೆಕ್ಸ್ ಮಾಡ್ತಾ ಇದೀನಿ. ನೀವೇನ್ ತಗೊಳಲ್ಲ ಅಂತಲ್ಲ, ನೀವು ತಗೊಂಡ್ರೆ ನನ್ಗೂ ತಿಳಿಸಿ ಕಮೆಂಟ್ ಅಲ್ಲಿ, ನಾನು ತಿಳ್ಕೊಂತೀನಿ. ನೀನ್ ಒಬ್ಳೆನ ತಗೊಳ್ಳೋದು ಅಂತೆಲ್ಲ ಕಮೆಂಟ್ ಮಾಡ್ಬೇಡಿ. ತಗೊಂಡಿರೋದನ್ನ ಹಂಚ್ಕೊಂತ ಇದೀನಿ ಅಷ್ಟೇ, ಓಕೆನಾ? ನನಗೆ ಗೊತ್ತು ಕೆಲವರು ಇರ್ತಾರೆ ಈ ತರ ಕಮೆಂಟ್ ಹಾಕೋರು, ಅದಕ್ಕೆ ಅವ್ರಿಗೆ ಫಸ್ಟ್ ಹೇಳ್ಬಿಟ್ರೆ ಆತರ ಹಾಕಲ್ಲ ಅನ್ನೋ ದೃಢವಾದ ನಂಬಿಕೆ. ಏನ್ ಕೆಲ್ಸನೂ ಮಾಡಲ್ಲ ಇವಾಗ ಮಾತಾಡೋ, ಅವಾಗ ಏನೋ ಕೊಚ್ಕೊಂತಿದ್ದಲ್ಲ. ಏನ್ ಕೆಲ್ಸಕ್ಕೆ ಬಂದಿದ್ದೀನಿ ಅಂತ ಯಾವಾಗಲೇ ನೀನ್ ದುಡ್ಡು ಕೊಟ್ಟು ಕರ್ಸ್ಕೊಂಡಿರೋದ್ ನನ್ನ. ನಿನ್ ಬಿಟ್ಟಿರಕ್ ಆಗದೆ ಅಲ್ಲ, ನಿನ್ ಕೈ ಕೆಲಸ ಮಾಡಿಸ್ಕೊಳ್ಳೋಣ ಅಂತ. ಇಲ್ಲಿ 2 ತಿಂಗಳಿಗೆ ನಮ್ಮ ಮನೇಲಿ ಇರೋ ಕೆಲ್ಸಕ್ಕೆ ಬೇರೆಯವರು ಸ್ವಲ್ಪ ಜಾಸ್ತಿ ಇದ್ ಮಾಡ್ತಾರೆ. ಬಟ್ ನಿನ್ನಂತ ಮೇಡ್ನ ಕರ್ಸಿದ್ರೆ 1 ಲಕ್ಷ. 1 ಲಕ್ಷ. ಇವ್ರು ಆಲ್ ರೌಂಡರ್ ಕೆಲ್ಸದವಳು. ಅರೆ ನಮ್ದು ನಮ್ಮ ಮನೆತನಕ್ಕೆ ಒಂದು ಬ್ರ್ಯಾಂಡ್ ಅಂತ ಇದೆ, ಎಸ್ ಕುಟುಂಬ. ರಷ್ಯಾದಿಂದ ಮೇಡ್ನ ಕರ್ಸಿದ್ದಾರೆ ಅಂತ. ಡು ಯು ಗೆಟ್ ದಟ್? ಬೀಪ್ ಬಂದಿಲ್ಲ ಬೀಪ್ ನಿನ್ ಜಾಸ್ತಿ ಐತಿ. ಯಾಕೆ ಅಷ್ಟೊಂದ್ ಸರಿ ಕಾಲಲ್ಲದೆ ನನಗೆ? ಜಾಸ್ತಿ ಆಗ್ತಾ ಇದೆಯಾ? ಅದೇ ಸರಿ, ಮೂಳೆ ಮುರ್ದು ಕೈ ನೀನ್ ಬಾರಿ ಆಯ್ತು. ಜಾಸ್ತಿ ಆಡ್ತೀಯ ನೀನೇನ್ ಕಮ್ಮಿ ಆಡ್ತೀಯ? ಕರಿಯಗ್ನ ಹೋಗಿದ್ದೆ ಕಮ್ಮಿ ಆಡ್ಬೇಕು. ಸೊ ಗೈಸ್, ನಾವು ಮಾಲ್ಗೆ ಎಂಟ್ರಿ ಆಗಿದೀವಿ. ನೋಡ್ರಿ ಇಲ್ಲಿ
ಓ ಇವಳೇನ್ ಮಾಡ್ತಾಳೆ ಯಾಯ್ ಅಂತೆ ಹ್ಯಾಂಡ್ಸ್ ತಗೊಂಡಂತೆ ಪವಿನೋ ಪವಿ ಕರ್ಕೊಂಡ್ ಬಂದಿದ್ದೆ ಇಲ್ಲಿಗೆ ಇಲ್ಲಿ ಸಿನಿಮಾ ಜಾಗ ಕರ್ಕೊಂಡ್ ಬಂದು ಸಿನಿಮಾ ಏನ್ ಕರ್ಕೊಂಡ್ ಬಂದಿದ್ಯಾ ಅಂತ ಕೇಳಿದ್ರೆ ಶೆಟ್ ಗೈಸ್ ಗೊತ್ತಾಗ್ಬಿಟ್ಟೈತೆ ನಾನು ಮೂವಿ ಕರ್ಕೊಂಡ್ ಬಂದಿದ್ದೀನಿ ನನ್ ತಂಗಿದಿರ್ನ ಯಾಕಂದ್ರೆ ರಷ್ಯಾ ಬಂದು ತುಂಬಾ ದಿನ ಆಯ್ತು ನಾನು ಯಾವ ಮೂವಿ ಕರ್ಕೊಂಡ್ ಹೋಗಿರ್ಲಿಲ್ಲ ಅದಕ್ಕೂ ಸ್ನ್ಯಾಪ್ 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 ರಷ್ಯಾ ಇಂದ ಬಂದಾಗಿಂದ ಸ್ನ್ಯಾಪ್ ಕತೆ ಆಗೋಯ್ತು ಇವಳ್ದು ನನ್ ಕೈಲಿ ಆಗ್ತಾ ಇಲ್ಲ ಗೈಸ್ ಸ್ನ್ಯಾಪ್ ಅಲ್ಲ ಏನ್ ಮಾಡ್ತಿದ್ಯಾ ಮತ್ತೆ ವ್ಲಾಗ್. ಅಯ್ಯವ್ವ ಪುಯ್ ಹೊಡಿಯ ಚಪ್ಪಾಳೆ ಏನೋ ಮಿನಿ ಬ್ಲಾಗ್ ಒಂಚೂರು ಸಪೋರ್ಟ್ ಮಾಡ್ಬಿಡಿ ನಿಮ್ಮ ಐಡಿ ಹೇಳೋ ಪ್ರಮೋಷನ್ ಮಾಡ್ಕೊಡ್ತೀನಿ ಏನ್ ಪರವಾಗಿಲ್ಲ ಬಿಟ್ಟಿ ಪ್ರಮೋಷನ್ ವರ್ಷಿತಾ __08 ಬಿಡಿ ಗೈಸ್ ತಂಗಿನ ಸಪೋರ್ಟ್ ಮಾಡಿ ಏನೋ ಮಾಡ್ತಾವಳೆ ಅವಳು ಈ ಕುರ್ಕುರೆ ಎಲ್ಲ ಇಟ್ಕೊಂಡ್ ಬಂದಿರ್ತಾಳೆ ನೋಡಿ ಅಜ್ಜಿ ಮಾಡಿದ್ರು ಎಷ್ಟೊಂದು ಪಾಪ್ಕಾರ್ನ್ ಚಾಕ್ಲೇಟ್ಸ್ ಎಲ್ಲ ರಬ್ಬರ್ ಬ್ಯಾಂಡ್ ಹಾಕಿ ಇಕ್ಕಿದ್ರು ದೇಪ್ ಬೇಕಿತ್ತು ಅಲ್ಲಿ ಚೆಕ್ ಮಾಡಕ್ ನೆಕ್ಸ್ಟ್ ಚಾಕ್ಲೇಟ್ ಹಿಂದ್ಗಡೆ ಮುಂದೆ ಇಕ್ಕಿದ್ರೆ ಅದು ಇಟ್ಕೊಬಿಡ್ತೀನಿ ಟೈಮ್ ಆಗೋಯ್ತು ಗೈಸ್ 6:50 ಇದ್ದಿದ್ದು ಶೋ ಬಂದಿರೋದು 7:15ಗೆ ಈಗ ಅನ್ಲಿಮಿಟೆಡ್ ಪಾಪ್ಕಾರ್ನ್ ತರಬೇಕು ಅಂತ ಅನ್ಕೊಂಡಿದೀನಿ ಆಯ್ತಾ ಅಲ್ಲ ಪಿಂಕಿ ಪ್ರಾಮಿಸ್ ತಗೊಂಬರ್ತೀನಿ ಇಲ್ಲ ಸೆಕೆಂಡ್ ಪಿಂಕಿ ಪ್ರಾಮಿಸ್ ಸೆಕೆಂಡ್ ತಗೊಂಬಾ ಸೆಕೆಂಡ್ ಅವ್ಳು ಹೇಳಿದ್ಲು ಪಿಂಕಿ ಪ್ರಾಮಿಸ್ ಮಾಡ್ಬಿಟ್ಟೆ ನಾನು ಲಾಸ್ಟ್ ಇದು ನಾವು ಅನ್ಲಿಮಿಟೆಡ್ ತಗೊಂಡಿದ್ವಿ ಇರೇ ಗೈಸ್ ನಾವು ಅನ್ಲಿಮಿಟೆಡ್ ತಗೊಂಡಿದ್ವಿ ಗೈಸ್ ಸೊ ಈಗ ಅನ್ಲಿಮಿಟೆಡ್ ಏನಾಗಿದೆ ಅಂದ್ರೆ ಫಸ್ಟ್ ಸಾಲ್ಟ್ ತಗೊಂಡ್ವಿ ಆಮೇಲೆ ಚೀಸ್ ತಗೊಂಡ್ವಿ ಆಮೇಲೆ ಮತ್ತೆ ಕ್ಯಾರಮೆಲ್ಗೋಸ್ಕರ ಫುಲ್ ಹೆಂಗ್ ತಿಂದ್ವಿ ಅಂದ್ರೆ ಖಾಲಿ ಮಾಡ್ಬೇಕು ಅಂತಾನೆ ತಿಂದ್ವಿ ಬಟ್ ಕ್ಯಾರಮೆಲ್ ಅವ್ರು ಕೊಡಲ್ಲ ಅಂದ್ಬಿಟ್ರು ಗೈಸ್ ಎಕ್ಸ್ಟ್ರಾ ಪೇ ಮಾಡ್ಬೇಕಂತೆ ಅದಕ್ಕೆ ಮತ್ತೆ ಚೀಸೇ ಕೊಟ್ರು ಅದು ತಿನ್ನಕ್ ಆಗ್ದಿರ ಎತ್ಕೊಂಡು ಹೋಗ್ತಾ ಇದ್ದೆ ಗೈಸ್ ನಮ್ಮ ಅಕ್ಕ ಪಾಪ್ಕಾರ್ನ್ ಎತ್ಕೊಂಡ್ ಬಂದಿದ್ದೀನಿ ಕಾಸು ಕೊಟ್ಟಿದ್ದೀನಿ ಗೈಸ್ ಕಾಸು ದುಡ್ದಿರೋದು ನಾನು ಸೊ ನನ್ಗೆ ಅದ್ರ ಬೆಲೆ ಏನಂತ ಗೊತ್ತು ಅದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಇವ್ರಿಬ್ರಿಗೆ ಅದೇನೋ ಒಂಥರ ಮುಜುಗರ ಬಟ್ ನನ್ಗೆ ಆತರ ಮುಜುಗರ ಇಲ್ಲ ಯಾಕಂದ್ರೆ 1000 ಚಿಲ್ಡ್ರೆ ಕೊಟ್ಟಿದ್ದೀನಿ ಇದಕ್ಕೆ ಹಂಗ್ ನೋಡಕ್ ಹೋದ್ರೆ ಪೆಪ್ಸಿನೂ ಒಂದ್ ತಗೋಬೇಕಿತ್ತು ನಾನು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಅಮ್ಮ ತಾಯಿ ನಾನ್ ಚುಕ್ಕಿ ನಿಂದೆ ಚುಕ್ಕಿ ಅಂತ ನನ್ನೆ ಚುಕ್ಕಿ ಗೈಸ್ 1800 ರೂಪಾಯಿ ಕೊಟ್ಟವ್ರಿಗೆ ಮಾತ್ರ ಬೆಲೆ ಗೊತ್ತಿರುತ್ತೆ ಅವ್ಳು ನೋಡು ಅವ್ಳು ಎಂತ ಕಂತ್ರಿ ಅಂದ್ರೆ ಇಲ್ಲಿ ಬಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾಳೆ ಅದೊಂದು ಪೋಸ್ಟ್ ಏನು ಗೊತ್ತಿಲ್ಲ ಅವ್ಳಿಗೆ ವಾಪಸ್ ನಂಗೆ ಕೊಟ್ಲಿ ಓಡಿದ್ದೀರ ಅಷ್ಟೇ ಓಡಿದ್ಲು ಇಂತ ಯಾಕೆ ಹಿಂಗ ಆಡ್ತಾವ ಇವು ಬಾಳ ಕರ್ಕೊಂಬಂದ್ರೆ ನನ್ ಮಾನ ಮರ್ಯಾದೆ 3 ಕಾಸು ರಾಜ ಆಗ್ತವ್ರೆ ಗಾಯ್ಸ್ ಇಲ್ಲಿ ಸ್ಕಾಫ್ ಹಾಕೊಂಡಿದೀನಿ ನೋಡಿ ಈ ಸ್ಕಾಫ್ ಅಲ್ಲಿ ಒಂದು ವಿಡಿಯೋ ಹಿಡಿಬೇಕು ಅಂತ ತುಂಬಾ ಟ್ರೈ ಮಾಡ್ದೆ ಆಯ್ತಾ ಯಾರು ನಂಗೆ ವಿಡಿಯೋನ ಇಟ್ಕೊಟ್ಟಿಲ್ಲ ಏನೋ ದೊಡ್ಡದಾಗಿ ರೆಡಿ ಆಗಿ ಬಂದಿದೆ ಗೈಸ್ ಮೂವಿ ನೋಡೋಷ್ಟ್ರಲ್ಲಿ ನಕ್ಕಿ ಸಾಕಾಯ್ತು ಇದು ಯಾವ್ದೇ ರೀತಿ ಪ್ರಮೋಷನ್ ಅಲ್ಲ ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸಕ್ಕತ್ತಾಗಿದೆ ಮೂವಿ ನೋಡಕ್ ಬನ್ನಿ ಚೆನ್ನಾಗಿದೆ ಮೂವಿ ನಕ್ಕಿ ಫ್ಯಾಮಿಲಿ ಮೂವಿ ನಂಗೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಬರ್ಬೇಕು ಅಂತ ಅನ್ಸ್ತು ಬಟ್ ಅನ್ಫಾರ್ಚುನೇಟ್ಲಿ ಅವ್ರನ್ನ ಕರ್ಕೊಂಬರಕ್ ಆಗಿಲ್ಲ ಇವಾಗ ಇದನ್ನ ಹೋಗಿ ಅವಳ ಇದ್ರ ಒಳಗಡೆ ನೋಡಿ ಹೆಂಗೆ ಮುಚ್ಚಿಡ್ತಾಳೆ ಇದಕ್ಕೋಸ್ಕರನೇ ಬಟ್ಟೆ ತಂದಿದ್ದು ಮನೆಗೆ ಹೋಗಿ ನಮ್ಮ ಅಪ್ಪ ಅಮ್ಮನ ಕಾಮ್ ಡೌನ್ ಮಾಡೋದ್ ಬೇಡವಾ ಗೈಸ್ ಒಂಚೂರು ಪಾಪ್ಕಾರ್ನ್ ಕೊಟ್ಬಿಟ್ಟು ಕಾಮ್ ಡೌನ್ ಮಾಡ್ಸೋಣ ಅಂತ ಗೈಸ್ ನಮ್ಮ ಪವಿ ಯಾವ್ದೋ ಕವನ ಹೇಳ್ತಿದ್ಲು ಸಕ್ಕತ್ತ ಹೇಳ್ತಿದ್ಲು ಇಲ್ಲಲೇ ಮರ್ತೇ ಹೋದೆಲೇ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಗೈಸ್ ಡಿಸ್ರೆಸ್ಪೆಕ್ಟ್ ಆಗ್ತಿದೆ ಗೈಸ್ ನನಗೆ ರೆಸ್ಪೆಕ್ಟ್ ಇಲ್ದಿರೋ ಜಾಗದಲ್ಲಿ ನಾನು 1 ನಿಮಿಷನೂ ಇರಲ್ಲ ಅದು ನಿಮ್ಗೂ ಗೊತ್ತು ನಂಗೂ ಗೊತ್ತು ಇವಾಗ್ಲೂ ಇಲ್ಲಿಂದಾನೆ ತೊಳಗ್ಬಿಡು ರಷ್ಯಾಗ ವಾಪಸ್ ಹೋಗ್ಬಿಡು ನೀನಿರುವುದು ಕುಳ್ಳಗೆ ಮನಸ್ಸೋತಿದೆ ಮೆಲ್ಲಗೆ ವಾ ಒಂದ್ ನಿಮಿಷ ಕರೆಕ್ಟ್ಗೆ ಮೇಲೆ ಪ್ರೀತಿ ಆಯ್ತು ಮೆಲ್ಲಗೆ ರಷ್ಯಾ ಬರೀ ಇಂಜೆಕ್ಷನ್ ಚುಚ್ಚದ ಬೀಳ್ಯ ಬಂದ್ ನನ್ ಕಾಲಿಗೆ ನಿಂತ್ಕೊಳ್ಳಕ್ ಬೀಳ್ಲಿ ಇರೋದು ಇವಾಗ ನಮ್ಮ ಅಮ್ಮ ಹಾಕತ್ತೆ ಮನೆಯಿಂದ ಹೊರಗೆ ನೀವೆಲ್ಲ ನೋಡಿ ಆನಂದಿಸಿ ಒಳಗೊಳಗೆ ಇರುವುದು ಕುಳ್ಳಗೆ ಮನಸ್ಸೋತಿದೆ ಮೆಲ್ಲಗೆ ಗೊತ್ತಿಲ್ಲ ಯಾಕಿಂಗ್ ಆಗಿದೆ ಏನೇ ಆದ್ರೂ ನೀವು ನನ್ನನ್ನು ಬಿಟ್ ಮಾಡಕ್ ಆಗಲ್ಲ ನಾನು ಎಷ್ಟ್ ಚೆನ್ನಾಗಿ ಸ್ಕಾರ್ಫ್ ನ ಫಸ್ಟ್ ಟೈಮ್ ವೇರ್ ಮಾಡಿದ್ದೆ ಅಂದ್ರೆ ಸಖತ್ ಕ್ಯೂಟ್ ಕಾಣ್ತಿದ್ದೆ ಬಟ್ ಆ ಮೂವಿ ನೋಡಿ ನಕ್ಕಿ ಗಾಡಿಲಿ ಬಂದು ಏನಾಗಿದೆ ಸ್ವಲ್ಪ ಡೆಲ್ ಆಗಿದ್ದೀನಿ ಗೈಸ್ ಯಾಕಂದ್ರೆ ನನ್ನ ಪಕ್ಕದಲ್ಲಿ ಇಂತ ನಾನು ಎಷ್ಟು ಕ್ಯೂಟ್ ಆಗಿದ್ದೀನಿ ಅಂದ್ರೆ 2 ದೃಷ್ಟಿಪಟ್ಟನ ಜೊತೆಲಿ ಇಟ್ಕೊಂಡು ಹೋಗ್ತೀನಿ ಗೈಸ್ ನೀನಿರೋ ಹೈಟ್ಗೆ ನೀನ್ ಹೋಗ್ಬೇಕು ಮತ್ತೆ ಸ್ಕೂಲಿಗೆ
ವರ್ಷಿತ್ ದಿಸ್ ವಾಸ್ ಟು ಪರ್ಸನಲ್. ಯಾಕೆ ವರ್ಷಿತಾ ಒಂಚೂರು ಕುಡಿಬೇಕು ಅದಕ್ಕೆ ಹಾಕಿದೀನಿ ಹೀಲ್ಸ್ ಗೈಸ್. ಹೀಲ್ಸ್ ನೋಡಿ ಇಷ್ಟು ದಪ್ಪ. ಹೆಂಗ್ ಗೊತ್ತಾಯ್ತು, ನಾನು ಅದನ್ನ ಹಾಕೊಂಡ್ ತಂದಿದ್ಲು ಅಂದ್ಬಿಟ್ಟು ಹಾಕೊಂಡು ನೀನ್ ನಡೀತಾ ಇದ್ನ ಇಲ್ಲೇ ಬಿಡೋದೆ. ಅಲ್ಲ ಹೀಲ್ಸ್ ಅಲ್ಲಿ ನಡಿಬೇಕಂದ್ರೆ ಅದು ಒಂದ್ ಟ್ಯಾಲೆಂಟ್ ತಾನೆ. ಬರೀ ಹೀಲ್ಸ್ ಹಾಕೊಂಡ್ಬಿಡ್ತಾರೆ ಏನ್ ಇಲ್ಲಿ ಬಂದು ನೀನ್ ಹಿಡ್ಕೊಳ್ಳೋದು. ಪಬ್ಲಿಕ್ ಅಲ್ಲಿ ಏನೋ ದೊಡ್ಡ ಲಾಡ್ ಲಬಕ್ ಜಾಸ್ತಿ ಆಡ್ತಾಳೆ. ತಲೆ ಯೂಸ್ ಮಾಡಿ ನನ್ನ ಹತ್ರ ಎಷ್ಟೆಲ್ಲ ಇದೆ ಅಂದ್ರೆ ನಾನು ಬೀಳ್ಬಾರ್ದಂತ ಚಪ್ಲಿನ ಬೇಕಾದ್ರೆ ಟೇಪ್ ಹಾಕೊಂಡು ಸುತ್ಕೊಂಡ್ಬೇಕಾದ್ರೆ ನಡೀತೀನಿ. ಸರಿನಾ? ನೀನ್ ಸೋಲ್ಸ್ಬೇಕು. ನಾನು ಏನಕ್ಕೆ ಒಟ್ಟಿ ಆಯ್ತು. ನೀನ್ ಹಿಂಗೆ ಆಡ್ತಿದ್ರೆ ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಸೇರ್ಸ್ಬೇಕಾಯ್ತದೆ. ಏನೇನೋ ಮಾತಾಡ್ತಾಳೆ. ಪಾಪ್ಕಾರ್ನ್ ಜಾಸ್ತಿ ಆಗ್ಬಿಟ್ಟೈತೆ. ನೀನ್ ಹೀಲ್ಸ್ ಹಾಕೊಂಡ್ರು ನಾನು ನೈಟ್ ಇಲ್ಲ ಅಂತ ಹೇಳಿ ಸಾಕು. ಯಪ್ಪ ನಾನೇನೋ ಅನ್ಕೊಂಬರ್ತದೆ. ನನ್ ಕವನ ಎಷ್ಟು ಚೆನ್ನಾಗಿ ಬರ್ದಿದ್ದೆ ಅಂದ್ರೆ ಅದನ್ನ ಯಾರು ಕೇಳಕ್ ಆಗ್ದಿರ, ನಗಕ್ ಆಗ್ದಿರ, ಬಿಡಕ್ ಆಗ್ದಿರ, ಬಾಳಕ್ ಆಗ್ದಿರ, ಸಾಯಕ್ ಆಗ್ದಿರ. ಯಾಕೆ ಇವ್ರಿಗೆ ಗೈಸ್ ಪಾಪ್ಕಾರ್ನ್ ಜಾಸ್ತಿ ಹೊಟ್ಟೆಲ್ ಕುಣಿತೈತೆ ಗೈಸ್. ಪಾಪ್ಕಾರ್ನ್ ಪೆಪ್ಸಿ ಮತ್ತೆ ನ್ಯಾಚೋಸ್ ಬೇರೆ ಅದ್ರಲ್ಲಿ. ಅಲ್ಲೇನ್ ಗೊತ್ತಾ, ಮೂವಿನಲ್ಲಿ ಟಾರ್ಚ್ ಆನ್ ಮಾಡ್ಬಾರ್ದು ಅಂತ ಒಂದೇ ಒಂದು ಕಾರ್ನಕ್ ಬ್ಲಾಗ್ ಮಾಡಿಲ್ಲ ನಾನು. ಬಲ್ಗಾಲಿಟ್ಟು ಬಾ ನಮ್ಮ ಮನೆ ಒಳಗೆ. ಹಾ ಅಲ್ಲಿದು ಇತ್ತಲ್ಲ ಅದು ಕಂಟಿನ್ಯೂ ಸಿಂಕು. ಬಲ್ಗಾಲಿಟ್ಟು ಬಾ ಕುಳ್ಳಗೆ ಮನಸ್ಸೋತಿದ್ದೆ ಮೆಲ್ಲಗೆ ಗೊತ್ತಿಲ್ಲ ಅಲ್ಲ ಹೆಚ್ಚಿ ಅನ್ನೋದಲ್ಲ. ಬಾ ಬೀಳು ನನ್ ಕಾಲಿಗೆ ನಿನ್ಗೆ. ಅದ್ಯಾವ್ದೋ ಇತ್ತಲ್ಲ ಅದು ಕರೆಕ್ಟ್. ಅಷ್ಟ ಇಲ್ಲ ಇಲ್ಲ ನೋಡೆ. ಪವಿ ಜೊತೆಲಿ ಹೇಳೋಣ ಪವಿ. 1 2 3 ಎಲ್ಲ ನಾಯಿಗೂ ಒಂದಿನ ಬರುತ್ತೆ. ಇವತ್ ನಿಮ್ ದಿನ ನಾಳೆ ಒಂದಿನ. ನಾಯಿಗಳು ಅದೇ ನಾವ್ ನಾಯಿಗಳಲ್ಲ ಗೈಸ್. ಇಲ್ಲ ಪರವಾಗಿಲ್ಲ, ನಾವು ನಾಯಿಗಳು ಅದು ಪರವಾಗಿಲ್ಲ. ಇವ್ಳು ನಮ್ ಜೊತೆ ಇದಲ್ಲ ಅಷ್ಟೇ. ಆಯ್ತು ಗೈಸ್. ನಾವ್ ಹುಚ್ಚೋದು ನೀನು ಹುಚ್ಚಿ ಆಗಿರ್ಬೇಕು. ನೀನ್ ನಾನ್ ನಿನ್ನ ಎಲ್ಲರ ಹೆಡ್ ಗೊತ್ತೇ. ಹುಚ್ಚನಾಯಿ ಗೈಸ್. ಇದು ಗಜ್ನಾಯಿ. ಇವಳಿಗೆ ಹೆಡ್ ಇಲ್ಲ ಅಂತ ಅವಳು ಹೆಡ್ ಅಂತ. ಓ ಮನೇಲಿ ಎಲ್ಲಾ ಸೋಡ್ ಔಟು. ಪಾಪ್ಕಾರ್ನ್ ತಂದಿದ್ದೆ ವೇಸ್ಟ್ ಆಗೋಯ್ತಲ್ಲ. ಮನೇಲಿ ಎಲ್ಲಾರ್ಗು ಹಂಚೋಣ ಅನ್ಕೊಂಡೆ. ಕುಡ್ಲಾ ತಿನ್ನೇಳಿ ಬಿಡ. ನನ್ ಪಾಪಣ್ಣ ಜಿಗುಪ್ಸೆನೆ ಬಂದ್ಬಿಡ್ತು ಗೈಸ್. ದೇವ್ರಾಣೆಗೂ ನಾನು 3 ಟ್ರೈ ಮಾಡ್ಬೇಕು. ಯಾವಾಗ್ಲೂ ಹೋಗ್ತಿದ್ವಿ ಆಯ್ತಾ. ತಿನ್ನ ಖಾಲಿ ಸಾಕಮ್ಮ ಅನ್ಸ್ತೈತೆ ಗೈಸ್. ಯಪ್ಪ ಮಕ್ಕಳ್ದು ಬಿಟ್ಟೈತ ಪಾಪ್ಕಾರ್ನ್. ಏನ್ ಗೊತ್ತಾ ಗೈಸ್, ಪ್ರತಿ ಸರಿ ಹೋದಾಗ ಫ್ಯಾಮಿಲಿ ಪಾಪ್ಕಾರ್ನ್ ನಿನ್ ಮೊಕ್ಕ ಹೊಡಿಯೋದಕ್ ಬಿಡ್ತೀನಿ. ನಾನ್ ನಿಂಗ್ ಮೊಕ್ಕ ಹೊಡಿಲ್ಲ. ಮುಖ ಹೊಡಿತ ಬಲಗೈಲಿ ಹೊಡಿತಾ ಎಡಗೈಲಿ ಹೊಡಿತಾ? ಇಲ್ಲ ಕಾಲಲ್ಲಿ ಓದಿತ್ತು. ನಿಂಗ್ ಹೊಡಿತು ಅಂದೆ. ಕೈಯಲ್ಲಿ ಹೊಡ್ಸ್ಕೊಳಲ್ಲ ಅಲ್ವಾ ನೀನು? ಇಷ್ಟೇ ಯಾಕೋ ಜಾಸ್ತಿ ಆಗ್ಬಿಟ್ಟೈತೆ ಪಾಪ್ಕಾರ್ನ್. ಅದಲ್ಲ ಯುವ ಮುಚ್ಚರ ಇದೆ, ನನ್ನ ಕೈಲಿ ಆಗ್ತಾ ಇಲ್ಲ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಬ್ಸ್ಕ್ರೈಬ್ ಆಗಿ ಗೈಸ್. ನಂಗೆ ಮಾತೇ ಬರ್ತಾ ಇಲ್ಲ ಹೋಗಪ್ಪ. ಸಬ್ಸ್ಕ್ರೈಬ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನ್ನ ಹಾಲತ್ ನೋಡ್ತಾ ಇದ್ದೀರಾ, ಎಡಿಟಿಂಗ್ ಮಾಡಿ ನನ್ನ ಹಾಲತ್ ಹಿಂಗ ಹೋಗಿದೆ ಆಯ್ತಾ. ಸೊ ನಂಗೆ ಇಲ್ಲೇನಾದ್ರು ಡಾರ್ಕ್ ಸರ್ಕಲ್ಸ್ ಕಾಣ್ತಿದ್ಯಾ, ಅದು ಎಡಿಟಿಂಗ್. ನಾನು ನೀವು ಇದೆಲ್ಲ ಹೇಳ್ಕೊಂಬೇಡ ಅಂದ್ರೆ ನಾನು ಯಾರ ಹತ್ರ ಹೇಳ್ಕೊಬೇಕು ಹೇಳಿ. ಅದಕ್ಕೆ ನಾನು ಎಲ್ಲಾನು ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ ಅಷ್ಟೇ. ಸೊ ಇವಾಗ ಏನಂದರೆ, ನೀವು ಲೈಕ್ ಮಾಡ್ತೀರಂತೆ, ಶೇರ್ ಮಾಡ್ತೀರಂತೆ, ಕಮೆಂಟ್ ಮಾಡ್ತೀರಂತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್. ಆದಷ್ಟು ಬೇಗ 250 ಹಿಟ್ ಮಾಡೋಣ. ಒಂಥರ ಖುಷಿ ಗೈಸ್. ಅದು ಏನು ಗೊತ್ತಾ, ಕೆಲಸ ಮಾಡ್ತಾ ಮಾಡ್ತಾ ನೀವು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ಅವಾಗ ಮಾಡ್ತಾ 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 ಅದರಲ್ಲಿ ನಿಮಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಅನ್ನೋದು ಸಿಕ್ಕಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೋ ನನಗೂ ಅಷ್ಟೇ. ನಾನು ಈ ಕೆಲಸ ಮಾಡ್ತಾ 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 ಜನ ನನಗೆ ಫಾಲೋ ಮಾಡಿ, ನನ್ನ ಕುಟುಂಬ ಒಂದು ಸ್ವಲ್ಪ ದೊಡ್ಡದಾದರೆ ನನಗೂ ಅಷ್ಟೇ ಖುಷಿ ಆಗುತ್ತೆ. ನಾನು ಕಷ್ಟಪಡ್ತಿರೋದಕ್ಕೂ ಜನ ನನ್ನ ಸಪೋರ್ಟ್ ಮಾಡ್ತಾವ್ರೆ ಅನ್ನೋದು. ಸೊ ಪ್ಲೀಸ್ ನೀವು ನಾನು ಫಾಲೋ ಮಾಡ್ತೀರಾ ಅಂತ ನಂಬಿಕೆ ಮೇಲೆ ನಾನು ಈ ವ್ಲಾಗ್ನ ಸೈನ್ ಆಫ್ ಮಾಡ್ತಾ ಇದ್ದೀನಿ. ಮತ್ತು ನಾಳೆ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಗುಡ್ ನೈಟ್, ಶುಭರಾತ್ರಿ. ಊಟ ತಿನ್ನಬೇಕಾದ್ರೆ ಏನಾದರೂ ನಾನು ವ್ಲಾಗ್ ನೋಡ್ತಿದ್ರೆ ನೀವು ಪ್ರಾಪರಾಗಿ ಊಟ ಮಾಡಿ, ಚೆನ್ನಾಗಿ ತಿನ್ನಿ. ನಿಮ್ಮ ಮನೇಲಿ ಉಪ್ಪಿಟ್ಟು ಏನಾದರೂ ಮಾಡಿದರೆ, ನಂಗೆ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡ್ತಾರೆ ಗೈಸ್, ಅದಕ್ಕೆ ನಾನು ಇನ್ನು ನೆನಪಾಯಿತು. ಉಪ್ಪಿಟ್ಟು ಏನಾದರೂ ಮಾಡಿದರೆ ನಾನು ವ್ಲಾಗ್ ನೋಡಿ, ಸೊ ನಿಂಗೆ ನಗು ಬರುತ್ತೆ. ಆ ಟೈಮಲ್ಲಿ ಉಪ್ಪಿಟ್ಟು ಹೆಂಗೆ ಒಳಗಡೆ ಹೋಗುತ್ತೆ ಅಂತಲೇ ನಿಮ್ಗೆ ಗೊತ್ತಾಗಲ್ಲ. ವಾಟ್ ಏನ್ ಐಡಿಯಾ ಅಲ್ವಾ? ಎಸ್. ಸೊ ಮತ್ತು ಇನ್ನೇನು ಮಾಡ್ಕೊಬೇಕಾದ್ರೆ ನೋಡಿದ್ರೆ ನಾನು ವ್ಲಾಗ್ ಆದ್ಮೇಲೆ ಮಾಡ್ಕೊಳ್ಳಿ. ಆಮೇಲೆ ಬರೀತಿರ್ಬೇಕಾದ್ರೆ ನೋಟ್ಸ್ ಬರೀತಿರ್ಬೇಕಾದ್ರೆ ಇನ್ಕಂಪ್ಲೀಟ್ ನೋಟ್ಸ್ ಎಲ್ಲ ಬರೀತಿರ್ಬೇಕಾದ್ರೆ ನನ್ನ ವ್ಲಾಗ್ಸ್ ನೋಡ್ಕೊಂಡು ಬರೀರಿ. ನೀವು ಯಾವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಲೇ ನಿಮಗೆ ಗೊತ್ತಾಗಲ್ಲ. ಆಮೇಲೆ ಇನ್ನೇನು ಆಮೇಲೆ ಬೆಳಗ್ಗೆ ಹೊತ್ತು ನೋಡಿದ್ರೆ ನೋಡಿ, ಒಟ್ಟಿನಲ್ಲಿ ನನ್ನ ವ್ಲಾಗ್ ನೋಡಿ ಆಯಿತಾ. ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಬಾಯ್.